ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕುಂಡಲಿನಿ ಅಂದಾಕ್ಷಣ ಅದೊಂದು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ರಹದಾರಿ ಇದ್ದಂತೆ. ರಾಮಕೃಷ್ಣ ಪರಮಹಂಸರ ಅಭಿಪ್ರಾಯದಂತೆ ಕುಂಡಲಿನಿ ಜಾಗೃತವಾಗಿಸಿಕೊಳ್ಳದ ಹೊರತು ದೇವರನ್ನ ಕಾಣಲು ಅಸಾಧ್ಯವೆಂಬ ಮಾತಿಗೆ ತಕ್ಕಂತೆ ಕುಂಡಲಿನಿ ಅನ್ನೋ ಅತಿಮಾನುಷ ಶಕ್ತಿ ಸಂಚಯವನ್ನ ಪ್ರವಹಿಸುವ ಸಾಧನ. ಎಲ್ಲ ಧರ್ಮದ ಯೋಗ ಸೂತ್ರವು ಕುಂಡಲಿನಿ ಜಾಗೃತಿಗೆ ನಾನಾ ವಿಧಾನಗಳನ್ನು ತಿಳಿಸಿದೆ. ಅದೆಲ್ಲವನ್ನು ಈಗಾಗಲೇ ವಿಡಿಯೋ ಮಾಡಲಾಗಿದೆ. ದಯವಿಟ್ಟು ಪ್ಲೇ ಲಿಸ್ಟ್ನಲ್ಲಿ ಅದರ ಸಂಪೂರ್ಣ ವಿಡಿಯೋಗಳು ಸಿಗ್ತವೆ. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಅನ್ನು ಅಟ್ಯಾಚ್ ಮಾಡಿದ್ದೇವೆ, ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಚಾರವಾದ ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಮತ್ತೊಂದು ಮಹತ್ತರವಾದ ವಿಧಾನದ ಉಲ್ಲೇಖವನ್ನ ತಿಳಿದುಕೊಳ್ತಾ ಹೋಗೋಣ. ಕುಂಡಲಿನಿ ಸಾಧನೆಗೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅನ್ನೋ ಯೋಗ ಸೂತ್ರದ ಪಾಲು ಒಂದ್ ಕಡೆಯಾದ್ರೆ, ತಾಂತ್ರಿಕ ಸೂತ್ರದಲ್ಲಿ ಹೆಣ್ಣು ಗಂಡಿನ ಕುಂಡಲಿನಿ ಜಾಗೃತಿಗೆ ಸಂಭೋಗದ ಮೂಲಕವೇ ಪರಮೋನ್ನತ ಸ್ಥಿತಿ ಸಾಧಿಸುವ ವಿಧಾನ ನಿಜಕ್ಕೂ ಕುತೂಹಲವೇ. ಬನ್ನಿ ಹಾಗಿದ್ರೆ ಆ ವಿಧಾನ ಹೇಗೆ, ನಿಜಕ್ಕೂ ಆ ಸಾಧನಾ ಮಾರ್ಗ ನಿಜವಾ ಅನ್ನೋದನ್ನ ತಿಳಿಸುತ್ತಾ, ಚಿಂತಿಸುತ್ತಾ, ಚರ್ಚಿಸುತ್ತಾ ಹೋಗೋಣ. ಈ ಮಾಹಿತಿ ಕೇವಲ ಜ್ಞಾನಾರ್ಜನೆಗೆ ಮಾತ್ರ. ಹಾಗೆ ಈ ವಿಧಾನದಲ್ಲಿನ ಉಲ್ಲೇಖಗಳನ್ನ ತಿಳುವಳಿಕೆಗಾಗಿ ಮುಕ್ತವಾಗಿ ವಿವರಿಸಲಾಗಿದೆ. ವಿವೇಚನೆ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಯೋಗ ಎಂದರೆ ಒಂದಾಗಿಸು, ಒಂದುಗೂಡಿಸು, ನಿಗ್ರಹಿಸು, ಕೇಂದ್ರೀಕರಿಸು ಎಂದು ಅರ್ಥ. ಈ ಯೋಗ ಸಾಧನೆಯಲ್ಲಿ ಇಂದು ಅನೇಕ ಪ್ರಕಾರಗಳಿದೆ. ಆದಿಯಲ್ಲಿ ಸಾಂಖ್ಯರು ಎಂಬ ಉದ್ಯಮ ತತ್ವಜ್ಞಾನಿಗಳು ಇದನ್ನ ಸುಮಾರು 3000 ವರ್ಷಗಳ ಆಚೆಗೆ ಬಳಕೆಯಲ್ಲಿ ತಂದರು. ಅವರು ಕಟ್ಟ ನಾಸ್ತಿಕರಾಗಿದ್ದವರು. ಪ್ರಕೃತಿಯ ನೇಮಗಳನ್ನು ಅಭ್ಯಾಸ ಮಾಡಿ ಪ್ರತಿಯೊಂದನ್ನು ವೈಜ್ಞಾನಿಕ ತಳಹದಿಯ ಮೇಲೆ ನಿರ್ಧರಿಸಿ ಅವುಗಳಿಗೆ ಸ್ಥೂಲ ಕಾರಣಗಳನ್ನು ಕಂಡುಹಿಡಿದಿದ್ದಾರೆ. ಯಜ್ಞದಲ್ಲಿ ಬಲಿಕೊಟ್ಟ ಪ್ರಾಣಿಗೆ ಸ್ವರ್ಗ ಸಿಗುವುದರಿಂದ ಅದು ಅದಕ್ಕೆ ಉಪಕಾರವೇ ಹೊರತು ಹಿಂಸೆಯಲ್ಲ ಎಂಬ ಆರ್ಯರ ಸಮಯ ಸಾಧಕ ಧರ್ಮವನ್ನ ಸಾಂಖ್ಯರು ಬಲವಾಗಿ ಖಂಡಿಸಿದ್ದಾರೆ. ಕೆಟ್ಟ ಕೆಲಸ ಎಲ್ಲಿಯಾದರೂ ಅದು ಕೆಟ್ಟದ್ದೇ. ಬಲಿಯಾದ ಪ್ರಾಣಿ ಸ್ವರ್ಗಕ್ಕೆ ಹೋದರೂ ಹೋಗಬಹುದು, ಆದರೆ ಬಲಿ ಕೊಟ್ಟವರಿಗೆ ಖಂಡಿತ ನರಕ ತಪ್ಪದು ಎಂದು ಸಾಂಖ್ಯರು ಸತ್ಯವನ್ನ ಪ್ರತಿಪಾದಿಸಿದ್ದಾರೆ. ಆಸ್ತಿಕರಾದ ವೈದಿಕ ಧರ್ಮದವರು ಬೋಧಿಸುವ ಹಿಂಸೆ, ನಾಸ್ತಿಕರಾದ ಸಾಂಖ್ಯರು ಬೋಧಿಸುವ ಅಹಿಂಸೆಯನ್ನ ಸ್ಮರಿಸಿಕೊಂಡರೆ ನಿಜವಾದ ಧರ್ಮ ಪರಿಪಾಲಕರು ಯಾರು ಎಂಬುದು ಗೋಚರಿಸದೇ ಇರದು. ಸಾಂಖ್ಯರು ತಮ್ಮ ತತ್ವಜ್ಞಾನದಲ್ಲಿ ದೇವರು ಮತ್ತು ಆತ್ಮನಿಗೆ ಯಾವುದೇ ಸ್ಥಾನವನ್ನು ಕೊಟ್ಟಿಲ್ಲ. ಆಧ್ಯಾತ್ಮ ಕುರಿತು ಸಾಂಖ್ಯರ ವ್ಯಾಖ್ಯೆ ಹೀಗಿದೆ: ಶರೀರದಲ್ಲಿಯ ವಾತ, ಪಿತ್ತ, ಶ್ಲೇಷಗಳ ವ್ಯತ್ಯಾಸದಿಂದ ಬರುವ ಜ್ವರ, ಜರೆ, ಮರಣ ಮುಂತಾದವುಗಳನ್ನು ತಿಳಿದುಕೊಂಡು ಸದೃಢವಾಗಿ ದೀರ್ಘಕಾಲ ಸುಖದಿಂದ ಬಾಳುವುದೇ ಆಧ್ಯಾತ್ಮ ಎಂದಿದ್ದಾರೆ. ಯೋಗ ಸಾಧನೆಯಿಂದ ಇಂದ್ರಿಯಾತೀತ ಅನುಭವವನ್ನು ಸಾಧಿಸಬಹುದು ಎಂಬುದನ್ನು ಕಂಡುಹಿಡಿದ ಅವರು ಅದನ್ನು ಶಾಸ್ತ್ರೋಕ್ತವಾಗಿ ಅನುಷ್ಠಾನದಲ್ಲಿ ತಂದಿದ್ದಾರೆ. ಈ ಯೋಗಾಚರಣೆಯಿಂದ ಸಾಧಿಸುವ ಸಮಾಧಿ ಎಂದರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಸ್ಥಿತಿಯೇ ಹೊರತು ಅದು ಆ ದೇವನ ಸಾಕ್ಷಾತ್ಕಾರ ಅಲ್ಲ. ಆ ದೇವನಿಗೂ ಈ ಸಮಾಧಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ. ಮತ್ತೆ ಮುಂದುವರಿದು ಹೀಗೆ ಹೇಳ್ತಾರೆ: ಈ ಸಮಾಧಿಯಿಂದ ಅಂಥ ಪುನರ್ಜನ್ಮವಿಲ್ಲದ ಮೋಕ್ಷ ಆಗುವುದೇ ಆಗಿದ್ದಲ್ಲಿ ಅಂತಹ ಮೋಕ್ಷ ಸ್ವರೂಪವು ಯಾರಿಗೂ ಬೇಡ. ಅಲ್ಲಿ ಯಾವ ಮಂಗಳವೂ ಇಲ್ಲ, ಯಾವ ಭಾಗವೂ ಇಲ್ಲ, ಯಾವ ಸುಖವೂ ಇಲ್ಲ. ಅನಂತ ಕಾಲ ಗಾಢಾಂಧಕಾರದಲ್ಲಿ ಶೂನ್ಯವಾಗಿರುವುದಕ್ಕಿಂತ, ಕಲ್ಲು ಬಂಡೆಯ ಹಾಗೆ ಯಾವುದೇ ಜ್ಞಾನವಿಲ್ಲದೆ ಬಿದ್ದುಕೊಂಡಿರುವುದಕ್ಕಿಂತ ಈ ಭೂಮಿಯ ಮೇಲೆ ಮತ್ತೆ ಮತ್ತೆ ಹುಟ್ಟಿ ಬಂದು ಸುಖವಾಗಿ ಸಂಸಾರ ಮಾಡುವುದು ಬಹುಲೇಸು ಎಂದು ವಸ್ತು ಸ್ಥಿತಿಯನ್ನ ನಿರ್ದಿಷ್ಟವಾಗಿ ಉಪದೇಶಿಸಿದ್ದಾರೆ. ಅದನ್ನೇ ಹೀಗೆ ವ್ಯಾಖ್ಯಾನಿಸಿದ್ದಾರೆ: ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಪ್ರೋಕ್ತ ಮಯಾನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಎಂದಿದ್ದಾರೆ. ಅಂದರೆ ಸಾಧಕ ವರ್ಗದಲ್ಲಿ ಜ್ಞಾನವೇ ಪ್ರಧಾನವಾದ ಸಾಂಖ್ಯರಿಗೆ ಜ್ಞಾನಯೋಗದಿಂದಲೂ, ಕರ್ಮವೇ ಪ್ರಧಾನವಾದ ಯೋಗಿಗಳಿಗೆ ಕರ್ಮಯೋಗದಿಂದಲೂ ಮುಕ್ತಿ ಸಿಗುವುದು. ಈ ಎರಡನ್ನೂ ತಾನು ಈ ಮೊದಲೇ ಈ ಪ್ರಪಂಚದಲ್ಲಿ ಏರ್ಪಡಿಸಿರುವೆನು ಎಂದು ಶ್ರೀಕೃಷ್ಣ ಭಗವದ್ಗೀತೆಯ 3ನೇ ಅಧ್ಯಾಯದ 3ನೆಯ ಶ್ಲೋಕದಲ್ಲಿ ಅರ್ಜುನನಿಗೆ ಬೋಧಿಸ್ತಾನೆ. ಇಲ್ಲಿ ವಿಚಾರ ಮಾಡುವ ಸಂಗತಿ ಎಂದರೆ, ವ್ಯಾಸ ಭಗವದ್ಗೀತೆಯನ್ನ ಬರೆಯುವ ಮೊದಲಿಗೆ ನಿರೀಶ್ವರವಾದಿಗಳಾದ ಸಾಂಖ್ಯರ ಸಿದ್ಧಾಂತವೂ ಕೂಡ ಅಸ್ತಿತ್ವದಲ್ಲಿತ್ತು ಎಂಬುದು ಶತಸಿದ್ಧ. ಆ ಬಳಿಕ ವ್ಯಾಸರನ್ನ ಮೊದಲು ಮಾಡಿಕೊಂಡು ಪತಂಜಲಿ ಮುಂತಾದವರು ತಮ್ಮ ಪರಮಾತ್ಮ ಮತ್ತು ಆತ್ಮಗಳ ಸಿದ್ಧಾಂತವನ್ನ ಅದರಲ್ಲಿ ಕಲಬೆರಕೆ ಮಾಡಿದ್ದಾರೆ ಎಂಬುದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಈ ಯೋಗದಲ್ಲಿ ಕೆಲವೊಂದು ಪ್ರಕಾರಗಳಿವೆ. ಅವುಗಳೆಂದರೆ, ಚೀನಾದಲ್ಲಿ ಪ್ರಚಲಿತವಿರುವ ಒಂದು ಪ್ರಕಾರದ ಯೋಗಕ್ಕೆ ತಾಯೋಯಿಷ್ಟ ಎನ್ನುತ್ತಾರೆ. ಅದಕ್ಕೆ ಅವರು ಭ್ರೂಣ ಶ್ವಾಸೋಶ್ವಾಸ ಅಂದರೆ ಗರ್ಭದಲ್ಲಿದ್ದ ಶಿಶುವಿನಂತೆ
ಅದು ಆಂತರಿಕ ಶ್ವಾಸೋಸ್ನಾನ ಕ್ರಿಯೆ ಎಂದು ಅವರು ನಂಬುತ್ತಾರೆ. ಈ ಯೋಗ ಸಾಧನೆಯನ್ನ ಅವರು ತಮ್ಮ ಆಯುಷ್ಯವನ್ನ ದೀರ್ಘವನ್ನಾಗಿ ಮಾಡಿಕೊಳ್ಳಲು ಆಚರಿಸುತ್ತಾರೆ. ಅಫ್ಘಾನಿಸ್ತಾನದ ಕೆಲವೊಂದು ಜನ ಫಕೀರರು ತಮ್ಮ ಯೋಗ ಸಾಧನೆಯಿಂದ 3-4 ತಾಸುಗಳವರೆಗೆ ತಮ್ಮ ಉಸಿರನ್ನ ನಿಯಂತ್ರಿಸುತ್ತಾರೆ. ಇದರಿಂದ ಅವರು ತಮ್ಮ ಮನಸ್ಸನ್ನ, ಇಂದ್ರಿಯಗಳನ್ನು ನಿಗ್ರಹಿಸಿ ಅವುಗಳನ್ನು ತಮ್ಮ ಅಂಕಿತದಲ್ಲಿ ಇಟ್ಟುಕೊಳ್ತಾರೆ. ಗೋರಖನಾಥರ ಹಠಯೋಗದ ಪ್ರಕಾರ ಅದರಿಂದ ದೇಹವನ್ನ ತನ್ನ ಅಂಕಿತದಲ್ಲಿಟ್ಟುಕೊಂಡು ಅದನ್ನ ದಿವ್ಯ ಶರೀರವನ್ನಾಗಿ ಮಾಡಬಹುದು, ಯಾವುದೇ ಸಿದ್ಧಿಯನ್ನ ಸಾಧಿಸಬಹುದು. ಹೀಗೆ ಸಿದ್ಧಿಯನ್ನ ಸಾಧಿಸಿದವರಿಗೆ ಸಿದ್ಧ ಪುರುಷರೆನ್ನುತ್ತಾರೆ. ಜಪಾನಿಯರು ಝೆನ್ ಎಂಬ ಒಂದು ಪ್ರಕಾರದ ಯೋಗವನ್ನು ಆಚರಿಸುತ್ತಾರೆ. ತಮ್ಮ ಮನಸ್ಸನ್ನ ಕೇಂದ್ರೀಕರಿಸುವುದರಿಂದ ಅಲ್ಲಿ ಯಾವುದೇ ಇತರ ವಿಚಾರಗಳಿಗೆ ಆಸ್ಪದವೇ ಉಳಿಯೋದಿಲ್ಲ. ಹೀಗಾಗಿ ಸಾಧಕನ ಮನಸ್ಸು ಆನಂದಮಯ ಸ್ಥಿತಿಗೆ ತಲುಪುವುದು. ಈ ಪರಮಾನಂದವೇ ಅವರ ಯೋಗದ ಉದ್ದೇಶ. ಪಾಶ್ಚಿಮಾತ್ಯದಲ್ಲಿ ಯೋಗ ಸಾಧಕರು ತನ್ನೆರಡು ಮೊಣಕಾಲುಗಳ ಮಧ್ಯೆ ತಲೆಯನ್ನ ಸಿಕ್ಕಿಸಿಕೊಂಡು ಹೊಕ್ಕಳ ಮೇಲೆ ನೇರವಾಗಿ ತನ್ನ ದೃಷ್ಟಿಯನ್ನ ಕೇಂದ್ರೀಕರಿಸಿ ದೇವನ ಪುತ್ರನಾದ ಪ್ರಭು ಯೇಸು ಕ್ರಿಸ್ತನೇ ನನ್ನ ಮೇಲೆ ದಯ ತೋರು ಎಂದು ಪ್ರಾರ್ಥಿಸುತ್ತಾರೆ. ಇನ್ನು ಭಾರತೀಯರಾದ ನಮ್ಮ ನಂಬಿಕೆಯ ಪ್ರಕಾರ ಬೆನ್ನುಮೂಳೆಯ ಕೆಳಗಡೆ ಇದ್ದ ಕುಂಡಲಿನಿಯ ಪದ್ಮ ತನ್ನ ಮೆದುಳಿಗೆ ಏರಿಸುವುದೇ ಈ ಆಸನದ ಉದ್ದೇಶ. ಭಗವದ್ಗೀತೆಯ ಅಧ್ಯಾಯ 6 ಶ್ಲೋಕ 13, 14, 15ರಲ್ಲಿ ಹೀಗೆ ಹೇಳಿದೆ: ತಲೆ, ಕುತ್ತಿಗೆ, ಶರೀರವನ್ನ ನೆಟ್ಟಗೆ ದೃಢವಾಗಿ ನಿಲ್ಲಿಸಿಕೊಂಡು ಮೂಗಿನ ತುದಿಯನ್ನ ನೋಡುತ್ತಾ ದೃಷ್ಟಿಯನ್ನ ಅತ್ತಿತ್ತ ಹೋಗಗೊಡದಂತೆ ಸ್ಥಿರ ಚಿತ್ತನಾಗಿ ಬ್ರಹ್ಮಚರ್ಯ ಬದ್ಧನಾಗಿ ಯೋಗಿಯಾದವನು ನೀನೇ, ಅಂದರೆ ಶ್ರೀಕೃಷ್ಣನೇ ಪರಮಗತಿ ಎಂದು ಧ್ಯಾನ ಮಾಡುತ್ತಲಿರಬೇಕು. ಈ ವಿಧವಾದ ನೇಮದಿಂದ ಯೋಗ ಮಾಡುವವನು ಭಗವಂತನ ಸ್ಥಾನವಾದ ಪರಮ ಪದವಿಯನ್ನ ಹೊಂದುತ್ತಾನೆ ಎಂದು ಬೋಧಿಸಲಾಗಿದೆ. ಕೆಲವೊಂದು ಜನ ಧರ್ಮಗುರುಗಳು ಹೀಗೆ ಹೇಳ್ತಾರೆ: ಯೋಗಿಯಾದವನು ತನ್ನ ಧ್ಯಾನದಲ್ಲಿ ಆಕಾಶವನ್ನ ಕಲ್ಪಿಸಿ ಅದರ ಮಧ್ಯದಲ್ಲಿ ಒಂದು ಜ್ಯೋತಿ ಬೆಳಗುತ್ತಿದೆ ಎಂದು ಭಾವಿಸಿ ಆ ಜ್ಯೋತಿಯೇ ಸಾಧಕನ ಆತ್ಮ ಎಂದು ಊಹಿಸಿ ಆ ಜ್ಯೋತಿಯೊಳಗೆ ಮತ್ತೊಂದು ಸ್ವಯಂ ಪ್ರಕಾಶಮಾನವಾದ ಪರಮಜ್ಯೋತಿ ಇದೆ ಎಂದು ನಂಬಿ ಅದುವೇ ಈಶ್ವರ ಸ್ವರೂಪವೆಂದು ಧ್ಯಾನಿಸಬೇಕು. ಅದರಿಂದುಂಟಾಗುವ ಅನುಭವವೇ ಮಹಾಬೆಳಕು, ಅದುವೇ ಆತ್ಮ ಸಾಕ್ಷಾತ್ಕಾರವು, ಅದುವೇ ಯೋಗದ ಫಲವು, ಅದುವೇ ಮೋಕ್ಷ ಎಂದು ನಂಬುತ್ತಾರೆ. ಇನ್ನು ಮೂಲ ವಿಚಾರಕ್ಕೆ ಬರೋದಾದ್ರೆ ಸಂಭೋಗದಿಂದ ಸ್ವರ್ಗ, ಸಂಭೋಗದಿಂದ ಸಾಕ್ಷಾತ್ಕಾರ ಎಂಬ ಸಿದ್ಧಾಂತದ ಕುರಿತು ಕೆಲವೊಂದು ತಂತ್ರಾಗಮನಗಳು ಹೀಗೆ ಹೇಳ್ತವೆ: ಶಿವಶಕ್ತಿಯ ಅಂದರೆ ಹೆಣ್ಣು ಗಂಡಿನ ಶಾಸ್ತ್ರೋಕ್ತ ಮಿಲನದಿಂದ ಸಾಕ್ಷಾತ್ಕಾರ ಉಂಟಾಗುತ್ತದಂತೆ. ಇದಕ್ಕಾಗಿ ಪ್ರಶಾಂತವಾದ ಏಕಾಂತದ ಸ್ಥಳದಲ್ಲಿ 5 ವಿಧಾನಗಳಾದ ನಿರುತ್ತರ, ಮತ್ಸ್ಯಸೂತ್ರ, ಬೃಹನ್ನೀಲ, ಕೈಲಾಸ ಮತ್ತು ಮಹಾನಿರ್ವಾಣ ಇನ್ನು ಮುಂತಾದ ತಂತ್ರಶಾಸ್ತ್ರಗಳಲ್ಲಿ ಹೇಳಿದ ಮಂತ್ರ ಸ್ತೋತ್ರಗಳನ್ನ ಸಾವಧಾನವಾಗಿ ಏಕಚಿತ್ತದಿಂದ ಪಠಿಸುತ್ತಾ ತನ್ನ ಗುರುವಿನ ಮಾರ್ಗದರ್ಶನದ ಪ್ರಕಾರ ಸ್ತ್ರೀ ಪುರುಷ ಇಬ್ಬರೂ ತಾವು ಸಾಕ್ಷಾತ್ ಶಿವ ಪಾರ್ವತಿ ಎಂದು ಭಾವಿಸಿ ಶಿವ ಪುಷ್ಪ ಗಂಧಗಳಿಂದ ಯೋನಿ ಪೂಜೆಯನ್ನ ಮಾಡಬೇಕು. ಪಾರ್ವತಿ ಪುಷ್ಪ ಹಾಲಿನ ಕೆನೆಯಿಂದ ಲಿಂಗ ಪೂಜೆಯನ್ನ ಮಾಡಬೇಕು. ಆ ಬಳಿಕ 9 ವಿಧವಾದ ಅಂದರೆ ಅಪ್ಪಿಕೊಳ್ಳುವುದು, ಚುಂಬಿಸುವುದು, ಸ್ತನ ಮುದ್ದಿಸುವುದು, ಗಲ್ಲ ಕಚ್ಚುವುದು, ಸ್ಪರ್ಶಿಸುವುದು, ಯೋನಿ ಪಸರಿಸುವುದು, ಲಿಂಗ ಅದುಮುವುದು, ತುಟಿಗೆ ತುಟಿ, ನಾಲಿಗೆಗೆ ನಾಲಿಗೆ ಹಚ್ಚಿ ಮುದ್ದಿಸುವುದು ಮತ್ತು ಯೋನಿಯಲ್ಲಿ ಶಿಶ್ನ ಭದ್ರಪಡಿಸುವುದು. ಆ ಬಳಿಕ ಏಕಚಿತ್ತದಿಂದ ಓಂ ಶಿವಶಕ್ತಿ ಎಂದು ಮಂತ್ರ ಪಠಿಸುತ್ತಾ ಪರಮಾನಂದ ಪಡೆಯುವುದು. ಹೀಗೆ ಶಾಸ್ತ್ರೋಕ್ತವಾಗಿ ಸಂಭೋಗ ಮಾಡುವುದರಿಂದ ಜನನೇಂದ್ರಿಯದ ಮೂಲಾಧಾರದಲ್ಲಿದ್ದ ಕುಂಡಲಿನಿ ಎಂಬ ಪದ್ಮವು ಜಾಗೃತವಾಗಿ ಇಡ ಪಿಂಗಳಗಳ ನಡುವೆ ಇದ್ದ ಸುಷುಮ್ನ ಎಂಬ ಕಾಲುವೆಯ ಮೇಲೇರಿ ಮೆದುಳಿನಲ್ಲಿದ್ದ ಸಹಸ್ರದಳ ಸೇರುವುದರಿಂದ ಪರಮಾನಂದವಾಗುವುದು. ಅದುವೇ ಬ್ರಹ್ಮಾನಂದ, ಅದುವೇ ಸಾಕ್ಷಾತ್ಕಾರ. ಇಲ್ಲಿ ಇಷ್ಟೆಲ್ಲ ಆಗುವವರೆಗೂ ಧಾತು ವಿಸರ್ಜನೆಯಾಗದಂತೆ ಸಾಧಕ ಸಾಧಕಿಯರು ಇಂದ್ರಿಯ ನಿಗ್ರಹ ಮಾಡುವುದು ಬಹುಮುಖ್ಯವಾಗತ್ತೆ. ಯೋಗಿಗಳು ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಹೇಗೆ ತಮ್ಮ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳುವರೋ ಹಾಗೆಯೇ ಸಂಭೋಗದಿಂದ ಸ್ವರ್ಗ, ಸಂಭೋಗದಿಂದ ಸಾಕ್ಷಾತ್ಕಾರ ಪಡೆಯ ಬಯಸುವ ಸಾಧಕ ಸಾಧಕಿಯರು ತಮ್ಮ ತಾಂತ್ರಿಕ ಗುರುಗಳ ಮಾರ್ಗದರ್ಶನದಲ್ಲಿ ತಾವು ಇಚ್ಛಿಸಿದಾಗ ವೀರ್ಯ ವಿಸರ್ಜನೆಯಾಗುವಂತೆ ತಮ್ಮ ಜನನೇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಅಂದಾಗ ಮಾತ್ರ ತಮ್ಮ ಸಂಪೂರ್ಣ ಉದ್ದೇಶ ಸಫಲವಾದ ಬಳಿಕ ವೀರ್ಯ ಸ್ಖಲನವನ್ನ ಮಾಡಬಹುದು. ತಂತ್ರಿ ಶಾಸ್ತ್ರಗಳಲ್ಲಿ ಯೋನಿ ಪೂಜೆ ಮತ್ತು ಶಿಶ್ನ ಪೂಜೆಯಿಂದ ಪ್ರಾರಂಭವಾಗಿ ಹೆಣ್ಣಿನ ಗುಪ್ತಾಂಗಕ್ಕೆ ಮುತ್ತು ಕೊಡುವುದು ಮೊದಲು ಮಾಡಿಕೊಂಡು ವೀರ್ಯ ವಿಸರ್ಜನೆಯಾಗುವವರೆಗೆ ಪ್ರತಿಯೊಂದಕ್ಕೂ ಆಯಾ ಮಂತ್ರಗಳಿವೆ. ಹಾಗೆ ಮಾಡಿದಾಗ ಮಾತ್ರ ಸಂಭೋಗದಿಂದ ಸಾಕ್ಷಾತ್ಕಾರವಾಗುವುದೆಂದು ಪ್ರತಿಪಾದಿಸಿದ್ದಾರೆ. ಇಲ್ಲಿ ವಿಚಾರ ಮಾಡುವ ಸಂಗತಿ ಎಂದರೆ ಮಾನವ ಜನ್ಮವೇ ಅಶ್ಲೀಲವಾಗಿದ್ದಾಗ
ಇದಕ್ಕೆ ನಾವು ಅಶ್ಲೀಲವೆನ್ನಲಿಕ್ಕಾಗದು. ಜಾಣರಾದ ನಮ್ಮ ಪೂರ್ವಜರು ಒಣ ಬೂಟಾಟಿಕೆಯನ್ನ ಮಾಡದೆ ಪ್ರಕೃತಿದತ್ತ ವಸ್ತು ಸ್ಥಿತಿಯನ್ನ ಅರಿತುಕೊಂಡು ಶಿವಶಕ್ತಿಯರ ಜನನೇಂದ್ರಿಯಗಳ ಪ್ರತೀಕವಾದ ಸ್ಥಾವರ ಜ್ಯೋತಿರ್ಲಿಂಗಗಳನ್ನೇ ತಮ್ಮ ಪವಿತ್ರ ಮತ್ತು ಆರಾಧ್ಯ ದೈವಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಪೀಠಕ ಪರಮ ಶಕ್ತಿರ್ಲಿಂಗಂ ಸಾಕ್ಷಾತ್ಕಾರ ಶಿವಶಕ್ತಿ ಸಮಾಯೋಗಂ ಲಿಂಗಂ ವಿಶ್ವಂ ತದುಚ್ಯತೆ ಎಂದಿದ್ದಾರೆ. ಅಂದರೆ ಶಕ್ತಿಯು ಪೀಠವೆನಿಸುವುದು, ಪರಶಿವನು ಲಿಂಗವೆನಿಸುವನು. ಶಿವಶಕ್ತಿಯರ ಸಂಬಂಧವುಳ್ಳ ಈ ಲಿಂಗವು ವಿಶ್ವವೆನಿಸುವುದು. ಅರ್ಥಾತ್ ಜಗತ್ತು ಲಿಂಗ ಸ್ವರೂಪಿಯಾಗಿರುವುದು ಎಂದು ಹೇಳಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಭಾರತದಲ್ಲಿರುವ ಇಂತಹ 12 ಅಂದರೆ ಶ್ರೀಶೈಲ, ಸೋಮನಾಥ, ಮಹಾಕಾಳೇಶ್ವರ, ಓಂಕಾರೇಶ್ವರ, ಕೇದಾರನಾಥ, ಬದ್ರಿನಾಥ, ವಿಶ್ವೇಶ್ವರ, ನಾಗೇಶ್ವರ, ರಾಮೇಶ್ವರ, ಘೋಷ್ಣೇಶ್ವರ, ತೃಂಜಕೇಶ್ವರ ಮತ್ತು ವೈದ್ಯನಾಥ. ಹೀಗೆ ಈ ಎಲ್ಲ ಜ್ಯೋತಿರ್ಲಿಂಗಗಳಲ್ಲಿಯೇ ಹೆಚ್ಚು ಪ್ರಖ್ಯಾತವಾಗಿರುವ ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲಿ ಮೋಹಕ, ಉನ್ಮಾದಕ, ಕಾಮೋತ್ತೇಜಕವಾದ ಮೈಥುನ ಶಿಲ್ಪ ಕಲೆಗಳನ್ನು ಅನೇಕ ವಿಶೇಷ ಭಂಗಿಗಳಲ್ಲಿ, ಅನೇಕ ವಿಶೇಷ ಆಸನಗಳಲ್ಲಿ ಮೂಡಿಸಲಾಗಿದೆ. ಈ ಲೈಂಗಿಕ ಶಿಲ್ಪ ಕಲೆಗಳಲ್ಲಿ ಕಾಮಕೇಳಿಯು ನಗ್ನ ತಾಂಡವವಾಡುತ್ತದೆ. ಇಂತಹ ಹೆಣ್ಣು ಗಂಡಿನ ಜನನೇಂದ್ರಿಯಗಳ ಪ್ರತೀಕವಾದ ಲಿಂಗಗಳನ್ನೇ ಯಾಕೆ ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಳ್ತಾರೆ ಮತ್ತು ಇಂತಹ ಶಿಲಾಪ್ರತಿಮೆಗಳನ್ನ ಸಾಮಾನ್ಯವಾಗಿ ಎಲ್ಲ ಪವಿತ್ರ ದೇವಾಲಯಗಳಲ್ಲಿ ಯಾಕೆ ಕೆತ್ತುತ್ತಾರೆ? ಇದರ ಹಿನ್ನೆಲೆ ಏನು ಎಂಬುದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಹಾಟಿನಲ್ಲಿ ನಾಟಿದ ಜಗತ್ತು ಎಂದು ಕಡಕೋಳ ಮಡಿವಾಳಪ್ಪನವರು ಹೇಳಿದ್ದನ್ನು ಹಾಟವೇ ತೀರ್ಥ, ಕೂಟವೇ ಜಪಮಾಲೆ, ನಾಟ ಬಂದುದೆ ನಿಜಲಿಂಗ, ಬೂಟಾಟಿಕೆ ಯಾಕೋ ಬಸವಣ್ಣ ಎಂದು ಮೋನಪ್ಪಯ್ಯನವರು ಹೇಳಿದ್ದನ್ನು ಇಲ್ಲಿ ಮತ್ತೊಮ್ಮೆ ಸ್ಮರಿಸಿಕೊಳ್ಳಬಹುದು. ಹೀಗೆ ಕುಂಡಲಿನಿ ಸಾಧನೆಗೆ ಮಾನವ ಕಂಡುಕೊಂಡ ಮಾರ್ಗಗಳು, ವಿಧಾನಗಳೆಲ್ಲವೂ ವಿಚಿತ್ರವೇ ಆದರೂ ಇಂದ್ರಿಯ ನಿಗ್ರಹಿಸಿ ಮನಸ್ಸಿಗೆ ಹತೋಟಿಯನ್ನು ಸಾಧಿಸಿ ಪರಮೋನ್ನತ ಸ್ಥಿತಿಗೆ ತಲುಪುವುದೇ ಮೋಕ್ಷ ಎನ್ನುವುದು ತಪ್ಪಾಗಲಾರದು. ಇವಿಷ್ಟು ಸಂಭೋಗದಲ್ಲಿ ಬ್ರಹ್ಮಾನಂದದ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.